ಹಿಡಂಬರನ್ನು ಒಪ್ಪಿಸಿದ ಭೀಮಸೇನನೇ, ಹಾಗೆ ಕಾಂತಿ ಏನಾದರೂ ಎನ್ನ ಸೆರೆಯನ್ನ ಬೆಳೆಸಬಾರದೆ ರಮಣ. ಸ್ವಲ್ಪ ನಾಳ ಶಾಂತಳಾಗ ರಮಣೆ. ಎಲ್ಲಿವರೆಗೂ ಶಾಂತಳಾಗಬೇಕು? ಅಣ್ಣನಾಗ್ನಮ ಆಗವರಿಗೆ ಶಾಂತಳಾಗ ಸುಂದರಿ ಅಂತ ಕಾಂತ. ಹನ್ನನಾಗ್ನೆ ಅಂದರೆ ನನ್ನ ಗತಿಯನ್ನು ಕಾಂತ. ಸ್ವಲ್ಪ ನಾದ ಕಾಲವನ್ನು ಸೇರಿಸ ಸುಂದರಿ. ಏನು ಕೇಳು? ಅದೇ ನಿಸ್ತಾರವಾಗಿ ನೋಡಣ್ಣ ಮಾನ ಜಿನಿಯ ವಾಯೋ ತನಯ ಕಾಂತಿ ಚೆನ್ನಾಗಿ ಕೇಳು. ಅದೇ ನಿಸ್ತಾರವಾಗಿ ಹೇಳು. ದ್ರೌಪದ ಅದೇ ನಿಸ್ತಾರವಾಗಿ ಹೇಳು. ಅದೇ ನಿಸ್ತಾರವಾಗಿ ಹೇಳು. ದ್ರುಪದ ರಾಜನ ಒಟ್ಟನ್ನು ಹುಟ್ಟಿ ಅಯ್ಯೋ ನಿಮ್ಮಂತ ಪಟ್ಟರ ರಾಯರಿಗೆ ಹೆಂಡತಿಯಾಗಿ ಕಟ್ಟ ಕಡೆಗೆ ಎನ್ನ ಮಾನ ನಷ್ಟ ಮಾಡುವುದು ಯಾವ ನ್ಯಾಯ? ಅಹೋ ಕಾಂತ, ಹಾಗೆ ಕಾಂತಿ ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರದ ರಮಣ. ಸಂಮೋಹನ ಬೇಡ. ಹಾಗೆ ಎನ್ನ ಮಡದ ಶಿರಮಣೆ ಕಾಂತ ಪೋಟ ಭೀಷಣಾದ ಅಣ್ಣನಾಗ ನಮ್ಮ ತಟ್ಟನ ಪಡೆದುಕೊಂಡು ಬಳಿದ ಅಣ್ಣನಾಗ ನಮ್ಮ ಕೊಡ ತನಕ ಹೇಗಾದರ ಧರ್ಮಗಳನ್ನು ಕಾಪಾಡಿಕೊಂಡು ಕಾಂತ ಗುಣವಂತ
ಅಹೋ ರಮಣ ಹಾಗೆ ಕಾಂತಿ ಹಡಿಗಳಿಗೆ ನಿನ್ನ ಒಡೆಯರನ್ನ ನಂಬಬೇಡವೆಂದ ಈ ದುರ್ಮಾರ್ಗದ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಸ್ವಲ್ಪನಾದ ಕಾಲ ಬೊಮ್ಮ ಸರಿಸು ಸುಂದರಿ ಕಾಂತ ಕಾಂತಿ ನಿಮ್ಮಂತ ಗಂಡುಗಳು 5 ಮಂದಿ ಗಂಡರಿದ್ದ ಈ ದುರ್ಮಾರ್ಗನ ಕೈಗೆ ಒಪ್ಪಿಸುವುದು ಯಾವ ನ್ಯಾಯ? ಅಹೋ ರಮಣ ಹಾಗೆ ಕಾಂತಿ ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡು ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ನಡೆಸಬಾರದು ರಮಣ, ಸನ್ಮಾನ ಬೇಡ. ಹಾಗೆ ಎನ್ನ ಮಡದ ಶಿರಮಣಿ ಕಾಂತ ಪಡವಿ ಜಲದ ನಮ್ಮ ಅಣ್ಣನ ಅಕ್ಕನ ಮಮ್ಮ ತಟ್ಟನ ಬರೆದುಕೊಂಡು ಮುಟ್ಟಿಕೊಂಡು ಕುತ್ತಿಯೊಮ್ಮ ಕತ್ತರಿಸಿ ಮೂತ್ತ ದೇವತೆಗೆ ತುತ್ತು ಮಾಡಿಸುವ ಮತ್ತೊಮ್ಮ ಜಗದ ಸಾಮಾನ್ಯ ಈ ಮಾತ್ರಕ್ಕೆ ಸರಿಸಿ ಸಾಮಾನ್ಯ ಚರಣ ಸೇವಕ ನನ್ನ ನಾನು ಎಷ್ಟು ವಿಧದಿಂದ ಕೇಳಿಕೊಂಡರೋ ನನಗೆ ಸ್ವಲ್ಪವಾದರೂ ಅಂತಃಕರಣವೇ ಬಾರಲಿಲ್ಲವೇ ಕಾಂತ? ಇನ್ನಾದರೂ ನನ್ನ ಮನಸ್ಸಿಗೆ ಸಂತೋಷವಾಯಿತೆ. ಹೇಗಾದ್ರೂ ಮಾಡಿ ಎಲ್ಲ ಸರಿಯನ್ನ ಬೆಳೆಸಬಾರದೆ ಕಾಂತ ಗುಣವಂತ. ಕರಿ ರಾಜ ಗಮನ ಕೇಳು, ಪರಿದಿಂದ ಬಂದ ಬಂದಿದ್ದಂದು ಕೇಳಿ ನೋಡಿ ಕೊನೆಗೆ ಆನಂದವಾಗಿ ನನ್ನೊಳಗೆ ಬೆಳಿಗಲ್ಲ. ನಿನ್ನ ಮನಕ್ಕೆ ಆನಂದವಾಗಿ ಪುಟ್ಟ ಸಂಬಂಧ ನಿಬ್ಬರದಿಂದ ಬೈರ ಕುಟ್ಟಿ ತರಮಣಗೊಮ್ಮ ಕೆಡುವೆ ಅವನ ಹೊಟ್ಟೆಗಳ ಮುಂಬೊಗೆದು ಗಟ್ಟಿ ಕರಗಳ ಮುಂಬ ತೆಗೆದು ನಿನ್ನ ಕಂಠಕ್ಕೆ ವನ ಮಾಲ್ವ ಮಾಡಿ ತರಿಸುವೆ. ಇವನ ಹೃದಯಗಳ ಮೊಮ್ಮ ತೆಗೆದು ನಿನ್ನ ತಲೆಕ್ಕೆ ಸ್ನಾನಗಳನ್ನು ಮಾಡಿಸುವೆ. ಇವನ ಅಲ್ಲಗಳ ಮೊಮ್ಮ ಕಿತ್ತಿ ಕುಲ್ಲ ಬಾಚಿಕ ಮಾಡಿ ನಿನ್ನ ಸಿರ ಮುಡುವನ್ನು ಬಾಸುವೆ. ಸಡಗರದಿಂದ ನಮ್ಮ ಅಣ್ಣನ ಅಪ್ಪಣೆ ಕೊಡ ತನಕ ಎನ್ನ ಯತ್ನವೇ ಇಲ್ಲ. ಆದ ಪರ್ಯಾಂತರ ಲಕ್ಷ್ಮೀಕಾಂತದಿಂದ ಜ್ಞಾನದಿಂದಿರ ಕಾಂತೆ ಗುಣವಂತ. ಮೂರು ಲೋಕದ ಗಂಡನೆಂಬ ಹೆಸರು ಪಡೆದ ಪಾರ್ಥ, ಕಾಂತೆ ನೀನಾದರೂ ಎನ್ನ ಸರಿಯಿಂದ ಬೆಳೆಸಬಹುದು ರಮಣ. ಸ್ವಲ್ಪ ಸೈರಿಸು ಕಾಂತೆ. ಎಲ್ಲಿಯವರೆಗೂ ಸೈರಿಸಲಿಲ್ಲ ಪಾರ್ಥ? ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡುವರೆಗೂ ಸೈರಿಸು ಕಾಂತೆ. ಹೇಳೋಣ ಕೇಳು. ಅದೇ ಚೆನ್ನಾಗಿ ಹೇಳು ಕಾಂತೆ. ಪಲ್ಗೋಣಾನೇ ಬೇರೆ ಎನ್ನಾಯ ಸೇರೆಯ ಕಲಿತಾನೆ ಬೇರೆ ಎನ್ನಾಯ ಸೇರೆಯ ಜೋಡ ನೋಡ ಬೇಡ ಬೆಳೆವ ನೋಡನ ತೋಳೆಯ
ಪಾರ್ಥ ಅಹೇ ಕಾಂತೆ ದುರ್ಮಾರ್ಗನ ಮಾಡಿದ ರೀತಿಯನ್ನು ನೋಡಿಯೇ ಅಲ್ಲವ ಅರ್ಧ ಬಂದಿಲ್ಲ ಸ್ವಲ್ಪ ಸೈರಿಸು ಸುಂದರಿ ಕಾಂತ ಅಹೇ ಕಾಂತೆ ಅಡುಗಡಿಗೆ ಎನ್ನ ಜಡಮುಡಿಯನ್ನು ಪಡೆದು ಒಳಗಾಡ್ತಿರುವನು ಎನ್ನ ಮರ್ಯಾದೆಯನ್ನು ಕರೆಯುತ್ತಿರುವನು ಹೇಗಾದರೂ ಮಾಡಿ ಎನ್ನ ಸೆಲೆಯನ್ನು ನಡೆಸಬಾರದೆ ಕಾಂತ ಗುಣವಂತ ಅಹೇ ಪದ್ಮಲೋಚಿನಿಯೇ ಕೇಳು ಸಿದ್ಧವಾಗಿ ಎದ್ದು ಬಂದು ಇವನಂ ಗುದ್ದುವಿನೆಂದರೆ ಮದ್ದಾನೆಯಂತ ಶೋಧಾತ್ಮಕನಾದ ಅಣ್ಣನ ಆಜ್ಞೆಗೆ ಬದ್ಧನಾಗಿರುವೆ ದ್ರೌಪದಿ ಪ್ರಾಣಪತಿ ಸಿದ್ಧವಾದ ಕೌರವರಿಗೆ ಇದ್ದ ಸಿರಿಯನ್ನು ಗೆದ್ದುಕೊಳ್ಳಬೇಕೆಂಬ ಬುದ್ಧಿ ಇದ್ದರೂ ಸಾರ್ಥಕ ಇಲ್ಲಂತಹ ಒತ್ತು ಬಂದಿತು ನಾನೇನು ಮಾಡಲಿ ದ್ರೌಪದಿ ನಿನಗೇನು ತಿಳಿಯದೇ ಇರಲು ಸಂಗತಿ ಸುರಾವರ ಚೋತ ವಿವೇಶ ಸರ್ವೇಶ ಸುರಾವರ ಚೋತ ವಿವೇಶ ಅಹೇ ಕಾಂತೆ ಹೇಗಾದ್ರೂ ಮಾಡಿ ಶ್ರೀ ಭೀಮೇಶನನ್ನ ಮನದಲ್ಲಿ ಧ್ಯಾನಿಸುತ್ತ ನನ್ನ ಸೆರೆಯನ್ನು ಬೆಳೆಸಬಾರದು ರಮಣ ಸಂದೇಹದ ಬೇಡ ಅಹೇ ಸುಂದರ ಮಣಿಯಳಾದ ಚಂದಿರವದನೆ ಚಂದವಾಗಿ ಕೇಳು ಗೆರೆ ಗುಹೆಂಗಳಲ್ಲಿರುವ ಸಿಂಹದ ಮುಂದೆ ಗಜಮುತ ಜಿಬಿಜಿಗೊಳ್ಳದ ನಿಜ ಧೈರ್ಯದಿಂದ ನಿಲ್ಲುವುದೇ ಲಕ್ಷಣವಾದ ಗರುಡ ಪಕ್ಷಿಯ ಮುಂದೆ ಸರ್ಪವು ತನ್ನ ದರ್ಪವನ್ನು ಏರ್ಪಡಿಸಬಲ್ಲುವುದೇ ನಿಬ್ಬರದಿಂದ ಅಬ್ಬರಿಸುವ ಹೆಬ್ಬುಲಿಯ ಮುಂದೆ ಕಿರಿಕೂಲದಿಂದ ಚಲಿಸುವುದೇ ದ್ರೌಪದಿ ಕಟ್ಟುಗ್ರ ಸಿಂಡಿನಿಂದ ಕೋದಂಡವ ಮೂಡಿ ಲಾರಿಯಂತೀಡಿ ಚರಗಳ ಮೂಡಿ ಜಲದಿಂದ ನಮಗೆ ಕಂಡು ಮಾಡಿದ ಕೋಟಿ ಕೋರ ಕುಲವೆಲ್ಲ ನಾಶ ಮಾಡಿ ದಿಕ್ಕು ದಿಕ್ಕಿಗೆ ಈಡಾಡಿಸಿ ಅವನ ಬಲವನ್ನು ಖಂಡಿಸಿ ವೈರಿಗಳ ಮಣ್ಮುಕ್ಕಿಸಿ ಬರುತ್ತಿದ್ದರು ಏನು ಮಾಡಲಿ ಅಣ್ಣನ ಆಜ್ಞೆ ಎಂಬ ಕಣ್ಣಿಯೋ ಸಿಲಕಿ ಸುಮ್ಮನಿರುವೆನು ನಾರಿ ಅದಕ್ಕೆ ನಿನ್ನ ಶರಣ ಬಿಡಿಸಲು ಅಂತಾಗಿದೆ ದಾರಿ ಸುರಾವರ ಚೋತ ವಿವೇಶ ಸರ್ವೇಶ ಸುರಾವರ ಚೋತ ವಿವೇಶ ತೋರಣ ತೋರವನ್ನ ತೋರೆಯ ಪ್ರಾದೇಶ ಸುರಾವರ ಚೋತ ವಿವೇಶ ಓಹೋ ಪ್ರಾಣೇಶ್ವರ ಅಹೇ ಪ್ರಾಣೇಶ್ವರಿ ನಾನು ಎಷ್ಟು ವಿಧದಿಂದ ಹೇಳಿದರೆ ನೀನು ಒಂದೇ ಹಠವನ್ನು ಹಿಡಿಯುವುದು ತರವಲ್ಲ ಕಾಂತ ಅಹೇ ಕಾಂತೆ ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡು ಈ ದುರ್ಮಾರ್ಗ ರುಂಡವನ್ನು ಚೆಂಡಾಡಬಾರದು ರಮಣ ಸಂಮೋಹನ ಬೇಡ ಅಹೇ ಚಿಂತಾಕ್ರಾಂತವಾಗಿ ಭ್ರಾಂತಿಯೊಳ್ಳಿರುವ ಕಾಂತಾಮಣಿ ಕಾಂತ ಸತ್ತಿಗೆ ಪತಿ ಹೇ ಗತಿ ಎಂದು ನೀನು ಹೇಳಿದ ನುಡಿಯು ಹಿತವಾಗಿದೆ ಆದರೆ ಸದ್ಭಕ್ತನಿಗೆ ಮುಕ್ತಿಯನ್ನು ಕೊಡಲು ಸದ್ಗುರುವೇ ಗತಿ ಮಾತಾ ಪಿತೃಗಳಿಗೆ ಮೋಕ್ಷವನ್ನು ಕೊಡಲು ಸ್ವಾತಂತ್ರ್ಯನೇ ಗತಿ ಆಚಾರ ವಿಚಾರ ದಯ ದಾಕ್ಷಿಣ್ಯಗಳಿಲ್ಲದೆ ವರ್ತಿಸುವ ಕ್ರೂರ ಮೃಗಗಳಿಗೆ ಕಾಂತಾರವೇ ಗತಿ ಎಂದು ಹೇಳುವುದು ವೇದಶ್ರುತಿ ಇದೇ ರೀತಿ ನಮ್ಮ ತಂದೆಯ ಸ್ವರ್ಗವಾಸಿಯಾದಿಂದಿನಿಂದ ಇಂದಿನವರೆಗೂ ಅಣ್ಣನೇ ಗತಿ ಎಂದು ನಂಬಿ ಆತನ ಆಜ್ಞೆಗೆ ಬದ್ಧನಾಗಿ ಇದ್ದ ನನ್ನ
ಎದ್ದು ಬಂದು ಈ ದುರ್ಬುದ್ಧಿಯುಳ್ಳ ದುಶ್ಯಾಸನದಿಂದ ಸೆರೆಯಂಬಿಡಿಸೆಂದು ಕೇಳುವೆಯಾ ದ್ರೌಪದಿಯೇ? ಪ್ರಾಣಪತಿ, ತಂದೆಯ ಸಮಾನನಾದ ಅಣ್ಣನ ಆಜ್ಞೆಯನ್ನು ಮೀರಿ ನಡೆದರೆ ಪರಲೋಕದಲ್ಲಿ ದುರ್ಗತಿ ತಪ್ಪದೆಂದು ಸಾರಿ ಹೇಳುವ ಸುದು ನಿನಗೇನು ತಿಳಿಯದೇ ಹೇಗೆ? ದ್ರೌಪದಿ ನನ್ನನ್ನೇಕೆ ನಿಂದಿಸುತ್ತಿ? ಇದಕ್ಕೆಲ್ಲ ಕಾರಣ ಈ ಧರ್ಮಜನೇ ಗತಿ. ಅದೇ ಚಿತ್ರಸೇನ ಕುರ್ಸನ್ ರೆಡಿ ಆಗಿರ್ಬೇಕಪ್ಪ. ಚಿತ್ರಸೇನ ಕುರ್ಸನ್ ರೆಡಿ ಆಗಿರ್ಬೇಕು. ಎಲ್ಲಿ ಠಾಕು ಮತಿಯಾದ ದ್ರೌಪದಿ ಜೋಕಿನಿಂದ ಬೇಕಿಲ್ಲದ ನುಡಿಗಳೇಕೆ? ಸಾಕು ಮಾಡು, ಸಹಜವಾಗಿ ಮಾತನಾಡು. ಭೀಕರವಾದ ನನ್ನಣ್ಣನ ಬಳಿಗೆ ನೂಕಿಸಿಕೊಂಡು ಹೋಗುವೆ. ಈ ಲೋಕಗಳಲ್ಲಿ ನಿನ್ನ ಗಂಡರಿಗೆ ಸರಿ ಇಲ್ಲ ಎಂಬುವುದನ್ನರಿ ಕುರುವರನೇ ಸರಿಯಾಗುವನೆಂದರಿ ಉಡುಲಾದ ಮುಗಿ ಪಂಚ ಪಾಂಡವರ ಸಖಿ. ಭೀಮಾ ಬರೀ ಬೇರೆ ಪಟ ವಲ್ಲಭ, ಅಜ್ಞಾನ ಸಾಗರ ಮಗ್ನಳಾಗಿ ವಿಘ್ನವಿಲ್ಲದೆ ಲಗ್ನ ಕಾಲದೆ ಮಾಡಿದ ಪ್ರತಿಜ್ಞೆಯು ಭಗ್ನ ಮಾಡಿದರೆಂದು ವಿಜ್ಞಾಪನೆ ಮಾಡಿದೆ. ಅದು ನಿಜ, ಪ್ರಾಣದಲ್ಲವೇ? ಪ್ರಾಣವಲ್ಲಭ, ಆದರೆ ನಿನ್ನ ಪ್ರಜ್ಞಾಹೀನತೆಯನ್ನು ಇಲ್ಲಿ ಕುಳಿತಿರುವ ಸುಜ್ಞಾನಿಗಳು ಮೆಚ್ಚುವರೇವಲ್ಲವೇ? ಅಭಿಯಾತಕ್ಕಂದರೆ ಅಭಿಯಾತಕ್ಕೆ ಕಾಂತ ನನ್ನ ಬಿಟ್ಟು ನಿನ್ನೋರ್ವಳಂಸೋತಿಲ್ಲ. ಇಂದಿನ ಕರ್ಮದಿಂದ ಈ ಕಷ್ಟ ಇಂದಿನ ದಿನ ಬಂದು ಒದಗಿರುವುದು ರಮಣಿ. ಪ್ರಾಣವಲ್ಲಭ, ಸತಿಗೆ ಪತಿಯೇ ಗತಿ ಎಂದು ಹೇಳಿದೆ ನಿಜ. ಆದರೆ ಸತಿಗೂ ಪತಿಗೂ ಒಂದೇ ದುಃಖವು ಬಂದು ಸಂಧಿಸಿದಾಗ ಮುಂದಣ ಗತಿಗೆ ಪತಿಯು ಮತಿವಂತನಾದರೆ ಏನು ಮಾಡುವನು? ಪ್ರಾಣದಲ್ಲವೇ? ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು ಕಾಂತ. ಹತ್ತಿದ ಮೋಹಪಾಶವು ಎತ್ತತ್ತಲು ಬಿಡದ ತತ್ತರಗೊಳಿಸುವಾಗ ಮಹಾಶಕ್ತಿಯಿಂದ ಭಕ್ತ ವತ್ಸನು ಶಕ್ತಿ ಮೀರಿ ಧ್ಯಾನಿಸಿದರೆ ಭಕ್ತಿ ಮುಕ್ತಿಗೊಳ್ದರ್ಗೂ. ಆದ ಕಾರಣ ನಾರಾಯಣ ಮೂರ್ತಿಯ ಪಾರಾಯಣ ಮಾಡು ನಾರೀಮಣಿ. ಪುರಾಣದಲ್ಲವೇ? ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು ಪ್ರಿಯ. ಚರುತರ ನೀತಿ ಮತ್ತೊಂದು ಸಾರಿ ಹೇಳಿದನು ಕೇಳು. ಚೆನ್ನಾಗಿ ಹೇಳು. ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರ ನಾರೀ ಚ ಧರ್ಮಕೀರ್ತಿ ದ್ವಯಂ ಸ್ಥಿರ. ಪ್ರಾಣದಲ್ಲವೇ? ಪ್ರಾಣವಲ್ಲಭ, ಇದರ ತಾತ್ಪರ್ಯವೇನೆಂದರೆ ಅದೇನು ಪ್ರಿಯ? ಸಕ್ಕರೆ ಆಳುವಿಕೆ ಅಕ್ಕರೆಯಿಂದ ಸಾಕಿದ ಮಕ್ಕಳು ಮತ್ತು ಹೆಂಡತಿಯು ಹೆಗ್ಗಳವಾದ ಧನವು ಮಾನ್ಯವಾದ ಧಾನ್ಯವು ಶೃಂಗಾರವಾದ ಬಂಗಾರ ವಸ್ತುಗಳು. ಪ್ರಾಣದಲ್ಲವೇ? ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು ಪ್ರಿಯ. ಎತ್ತಲು ಬಿಡದ ಹತ್ತಿದ ಬಂಧುಗಳು ಸರ್ವವು ತಾನು ಸತ್ತಾಗ ಹತ್ತಿರ ಒಂದೂ ಇರುವುದಿಲ್ಲ. ದ್ರೌಪದಿ, ಪ್ರಾಣಪತಿ, ಆದ ಕಾರಣ ನಿರ್ಮಲವಾದ ಧರ್ಮವು ರಥಕ್ಕೆ ಪೂರ್ತಿಯಾದ ಕೀರ್ತಿಯು ಮುತ್ತಿಕೊಂಡು ಸಾರ್ಥಕವಾಗಿ ನಿಲ್ಲವು. ಆದ ಕಾರಣ ವರ ಪುರುಷನಾದ ಶ್ರೀ ಹರಿಯನ್ನು ಧ್ಯಾನಿಸುತ್ತಾ
ವರ ಪುರುಷನ ಶ್ರೀ ಹರಿಯ ಚರಣ ಸ್ಮರಣೆ ದೃಢವಾಗಿ ಮಾಡು. ದುಃಖವೆಂಬ ಕಡಲು ಕಡೆಗಾಣಿಸಬಹುದು ರಮಣಿ ಸನ್ಮೋಹನ ಬರಳಿ. ಹಿಡಂಬರನ್ನು ಒಪ್ಪಿಸಿದ ಭೀಮಸೇನನೇ, ಹಾಗೆ ಕಾಂತಿ ಏನಾದರೂ ಎನ್ನ ಸೆರೆಯನ್ನ ಬೆಳೆಸಬಾರದೆ ರಮಣ. ಸ್ವಲ್ಪ ನಾಳ ಶಾಂತಳಾಗು ರಮಣಿ. ಎಲ್ಲಿವರೆಗೂ ಶಾಂತಳಾಗಬೇಕು? ಅನ್ನನಾಗ್ನಮ ಆಗವರಿಗೆ ಶಾಂತಳಾಗು ಸುಂದರಿ. ಕಾಂತ ಕಾಂತಿ ಹನುಮನಾಜ್ಞೆ ಅಂದರೆ ನನ್ನ ಗತಿಯನ್ನು ಕಾಂತ. ಸ್ವಲ್ಪನಾದ ಕಾಲವನ್ನು ಸೇರಿಸು ಸುಂದರಿ. ಏನು ಕೇಳು? ಅದೇ ನಿಸ್ತಾರವಾಗಿ ಹೇಳು. ನೋಡಣ್ಣ ಮಾನ ಜಿನಿಯ ವಾಯೋ ತನಯ ಚೆನ್ನಾಗಿ ಕೇಳು. ಅದೇ ನಿಸ್ತಾರವಾಗಿ ಹೇಳು. ದ್ರೌಪದ ಅದೇ ನಿಸ್ತಾರವಾಗಿ ಹೇಳು. ಅದೇ ನಿಸ್ತಾರವಾಗಿ ಹೇಳು. ದ್ರುಪದ ರಾಜನ ಒಟ್ಟನ್ನು ಹುಟ್ಟಿ ಅಯ್ಯೋ ನಿಮ್ಮಂತ ಪಟ್ಟರ ರಾಯರಿಗೆ ಹೆಂಡತಿಯಾಗಿ ಕಟ್ಟ ಕಡೆಗೆ ಎನ್ನ ಮಾನ ನಷ್ಟ ಮಾಡುವುದು ಯಾವ ನ್ಯಾಯ? ಅಹೋ ಕಾಂತ, ಹಾಗೆ ಕಾಂತಿ ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರದು ರಮಣ. ಸನ್ಮೋಹನ ಬರಣ. ಹಾಗೆ ಎನ್ನ ಮಡದ ಶಿರಮಣಿ ಕಾಂತ ಪೋಟ ಭೀಷಣಾದ ಅಣ್ಣನ ನಮ್ಮ ತಟ್ಟನ ಪಡೆದುಕೊಂಡು ಬಳಿದ ಅಣ್ಣನ ನಮ್ಮ ಕೊಡ ತನಕ ಹೇಗಾದರ ಧರ್ಮಗಳನ್ನು ಕಾಪಾಡಿಕೊಂಡು ಕಾಂತ ಗುಣವಂತ
ಹಾಗೆ ಕಾಂತಿ ಹಡಿಗಳಿಗೆ ನಿನ್ನ ಒಡೆಯರನ್ನ ನಂಬಬೇಡವೆಂದ ಈ ದುರ್ಮಾರ್ಗನ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಸ್ವಲ್ಪನಾದ ಕಾಲ ಬೊಮ್ಮ ಸರಿಸು ಸುಂದರಿ ಕಾಂತ ಕಾಂತಿ ನಿಮ್ಮಂತ ಗಂಡುಗಳು 5 ಮಂದಿ ಗಂಡರಿದ್ದ ಈ ದುರ್ಮಾರ್ಗನ ಕೈಗೆ ಒಪ್ಪಿಸುವುದು ಯಾವ ನ್ಯಾಯ? ಅಹೋ ರಮಣ, ಹಾಗೆ ಕಾಂತಿ ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡು ಹೇಗಾದ್ರೂ ಮಾಡಿ ಎನ್ನ ಸರಿಯನ್ನು ನಡೆಸಬಾರದು ರಮಣ, ಸನ್ಮಾನ ಬೇಡ. ಹಾಗೆ ಎನ್ನ ಮಡದ ಶಿರಮಣಿ ಕಾಂತ ಪಡವಿ ಜಲದ ನಮ್ಮ ಅಣ್ಣನ ಅಕ್ಕನ ಮಮ್ಮ ತಟ್ಟನ ಬರೆದುಕೊಂಡು ಮುಟ್ಟಿಕೊಂಡು ಕುತ್ತಿಯೊಮ್ಮ ಕತ್ತರಿಸಿ ಮೂತ್ತ ದೇವತೆಯ ತುತ್ತು ಮಾಡಿಸುವ ಮತ್ತೆ ಮತ್ತೆ ಗಜ ಸಾಮಾನ್ಯ ಈ ಮಂತ್ರಕ್ಕೆ ಸರಿಸಿ ಸಾಮಾನ್ಯ ಚರಣ ಸೇವಕ ನನ್ನ ನಾನು ಎಷ್ಟು ವಿಧದಿಂದ ಕೇಳಿಕೊಂಡರೋ ನನಗೆ ಸ್ವಲ್ಪವಾದರೂ ಅಂತಃಕರಣವೇ ಬಾರಲಿಲ್ಲವೇ ಕಾಂತ? ಇನ್ನಾದರೂ ನನ್ನ ಮನಸ್ಸಿಗೆ ಸಂತೋಷವಾಯಿತೆ. ಹೇಗಾದ್ರೂ ಮಾಡಿ ಎಲ್ಲ ಸರಿಯನ್ನ ಬೆಳೆಸಬಾರದೆ ಕಾಂತ ಗುಣವಂತ. ಕರಿರಾಜ ಗಮನ ಕೇಳು, ಪರಿದಿಂದ ಬಂದ ಬಂದಿದ್ದಂದು ಕೇಳಿ ನೋಡಿ ಕೊನೆಗೆ ಆನಂದವಾಗಿ ನನ್ನೊಳಗೆ ಬೆಳಿಗಲ್ಲ. ನಿನ್ನ ಮನಕ್ಕೆ ಆನಂದವಾಗಿ ಪುಟ್ಟ ಸಂಬಂಧ ನಿಬ್ಬರದಿಂದ ಬೈರಿ ಕುಟ್ಟಿ ತರಮಣದ ಗೊಮ್ಮ ಕೆಡುವೆ ಅವನ ಹೊಟ್ಟೆಗಳ ಮುಂಬೊಗೆದು ಗಟ್ಟಿ ಕರಗಳ ಮುಂಬ ತೆಗೆದು ನಿನ್ನ ಕಂಠಕ್ಕೆ ಅವನ ಮಾಲವ ಮಾಡಿ ತರಿಸುವೆ. ಇವನ ಹೃದಯಗಳ ಮೊಮ್ಮ ತೆಗೆದು ನಿನ್ನ ತಲೆಕ್ಕೆ ಸ್ನಾನಗಳನ್ನು ಮಾಡಿಸುವೆ. ಇವನ ಅಲ್ಲಗಳ ಮೊಮ್ಮ ಕಿತ್ತಿ ಕುಲ್ಲ ಬಾಚಿಕ ಮಾಡಿ ನಿನ್ನ ಸಿರಮುಡುವನ್ನು ಬಾಸುವೆ. ಸಡಗರದಿಂದ ನಮ್ಮ ಅಣ್ಣನ ಅಪ್ಪಣೆ ಕೊಡ ತನಕ ಎನ್ನ ಯತ್ನವೇ ಇಲ್ಲ. ಆದ ಪರ್ಯಾಂತರ ಲಕ್ಷ್ಮೀಕಾಂತದಿಂದ ಜ್ಞಾನದಿಂದಿರ ಕಾಂತೆ ಗುಣವಂತೆ. ಲೋಕದ ಗಂಡನೆಂಬ ಹೆಸರು ಪಡೆದ ಪಾರ್ಥ, ಕಾಂತೆ ನೀನಾದರೂ ಎನ್ನ ಸರಿಯಿಂದ ಬೆಳೆಸಬಹುದು ರಮಣ. ಸ್ವಲ್ಪ ಸೈರಿಸು ಕಾಂತೆ. ಎಲ್ಲಿಯವರೆಗೂ ಸೈರಿಸಲಿಲ್ಲ ಪಾರ್ಥ? ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡುವರೆಗೂ ಸೈರಿಸು ಕಾಂತೆ. ಹೇಳೋಣ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಪಲ್ಗೋಣಾನೇ ಬೇರೆ ಎನ್ನಾಯ ಸೇರೆಯ ಕಲಿತಾನೆ ಬೇರೆ ಎನ್ನಾಯ ಸೇರೆಯ ಜೋಡ ನೋಡ ಬೇಡ ಬೆಳೆವ ನೋಡನ ತೋಳೆಯ ಬೇಡೆ ಸುರನ್ನಾಯ ಸೇರೆಯ
ಹೆಸರು ಪಡೆದ ಪಾರ್ಥ ಅಹೇ ಕಾಂತೆ ದುರ್ಮಾರ್ಗನ ಮಾಡಿದ ರೀತಿಯನ್ನು ನೋಡಿಯೇ ಅಲ್ಲವ ಅರ್ಧ ಬಂದಿಲ್ಲ ಸ್ವಲ್ಪ ಸೈರಿಸು ಸುಂದರಿ ಕಾಂತ ಅಹೇ ಕಾಂತೆ ಅಡುಗಡಿಗೆ ಎನ್ನ ಜಡಮುಡಿಯನ್ನು ಪಡೆದು ಒಳಗಾಡ್ತಿರುವನು ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು ಹೇಗಾದರೂ ಮಾಡಿ ಎನ್ನ ಸೆಲೆಯನ್ನು ನಡೆಸಬಾರದೆ ಕಾಂತ ಗುಣವಂತ ಅಹೇ ಪದ್ಮಲೋಚಿನಿಯೇ ಕೇಳು ಸಿದ್ಧವಾಗಿ ಎದ್ದು ಬಂದು ಇವನಂ ಗುದ್ದುವಿನೆಂದರೆ ಮದ್ದಾನೆಯಂತೆ ಶೋಧಾತ್ಮಕನಾದ ಅಣ್ಣನ ಆಜ್ಞೆಗೆ ಬದ್ಧನಾಗಿರುವೆ ದ್ರೌಪದಿ ಪ್ರಾಣಪತಿ ಸಿದ್ಧವಾದ ಕೌರವರಿಗೆ ಇಂತಹ ಸಿರಿಯನ್ನು ಗೆದ್ದುಕೊಳ್ಳಬೇಕೆಂಬ ಬುದ್ಧಿ ಇದ್ದರೂ ಸಾರ್ಥಕ ಇಲ್ಲಂತಹ ಒತ್ತು ಬಂದಿತು ನಾನೇನು ಮಾಡಲಿ ದ್ರೌಪದಿ ನಿನಗೇನು ತಿಳಿಯದೇ ಇರಲು ಸಂಗತಿ ಸುರಾವರ ಚೋತ ವಿವೇಶ ಸರ್ವೇಶ ಸುರಾವರ ಚೋತ ವಿವೇಶ ಅಹೇ ಕಾಂತೆ ಹೇಗಾದ್ರೂ ಮಾಡಿ ಶ್ರೀ ಭೀಮೇಶನನ್ನ ಮನದಲ್ಲಿ ಧ್ಯಾನಿಸುತ್ತ ನನ್ನ ಸೆರೆಯನ್ನು ಬೆಳೆಸಬಾರದು ರಮಣ ಸಂದೇಹ ಬೇಡ ಅಹೇ ಸುಂದರ ಮಣಿಯಳಾದ ಚಂದಿರವದನೆ ಚಂದವಾಗಿ ಕೇಳು ಗೆರೆ ಗುಹೆಂಗಳಲ್ಲಿರುವ ಸಿಂಹದ ಮುಂದೆ ಗಜಮುತ ಜಿಬಿಜಿಗೊಳ್ಳದ ನಿಜ ಧೈರ್ಯದಿಂದ ನಿಲ್ಲುವುದೇ ಲಕ್ಷಣವಾದ ಗರುಡ ಪಕ್ಷಿಯ ಮುಂದೆ ಸರ್ಪವು ತನ್ನ ದರ್ಪವನ್ನು ಏರ್ಪಡಿಸಬಲ್ಲುವುದೇ ನಿಬ್ಬರದಿಂದ ಅಬ್ಬರಿಸುವ ಹೆಬ್ಬುಲಿಯ ಮುಂದೆ ಕಿರಿಕೂಲದಿಂದ ಚಲಿಸುವುದೇ ದ್ರೌಪದಿ ಕಟ್ಟುಗ್ರ ಸಿಂಡಿನಿಂದ ಕೋದಂಡವ ಮೂಡಿ ಲಾರಿಯಂ ತೀಡಿ ಚರಗಳ ಮೂಡಿ ಜಲದಿಂದ ನಮಗೆ ಕಂಡು ಮಾಡಿದ ಕೋಟಿ ಕೋರ ಕುಲವೆಲ್ಲ ನಾಶ ಮಾಡಿ ದಿಕ್ಕು ದಿಕ್ಕಿಗೆ ಈಡಾಡಿಸಿ ಅವನ ಬಲವನ್ನು ಖಂಡಿಸಿ ವೈರಿಗಳ ಮಣ್ಮುಕ್ಕಿಸಿ ಬರುತ್ತಿದ್ದರು ಏನು ಮಾಡಲಿ ಅಣ್ಣನ ಆಜ್ಞೆ ಎಂಬ ಕಣ್ಣಿಯೋ ಸಿಲಕಿ ಸುಮ್ಮನಿರುವೆನು ನಾರಿ ಅದಕ್ಕೆ ನಿನ್ನ ಶರಣ ಬಿಡಿಸಲು ಅಂತಾಗಿದೆ ದಾರಿ ಸುರಾವರ ಚೋತ ವಿವೇಶ ಸರ್ವೇಶ ಸುರಾವರ ಚೋತ ವಿವೇಶ ತೋರಣ ತೋರವನ್ನ ತೋರೆಯ ಪ್ರಾದೇಶ ಸುರಾವರ ಚೋತ ವಿವೇಶ ಓಹೋ ಪ್ರಾಣೇಶ್ವರ ಅಹೇ ಪ್ರಾಣೇಶ್ವರಿ ನಾನು ಎಷ್ಟು ವಿಧದಿಂದ ಹೇಳಿದರೆ ನೀನು ಒಂದೇ ಹಠವನ್ನು ಹಿಡಿಯುವುದು ತರವಲ್ಲ ಕಾಂತ ಅಹೇ ಕಾಂತೆ ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡು ಈ ದುರ್ಮಾರ್ಗ ರಂಡವನ್ನು ಚೆಂಡಾಡಬಾರದು ರಮಣ ಸನ್ಮೋಹನ ಬೇಡ ಅಹೇ ಚಿಂತಾಕ್ರಾಂತವಾಗಿ ಭ್ರಾಂತಿಯೊಳ್ಳಿರುವ ಕಾಂತಾಮಣಿ ಕಾಂತ ಸತ್ತಿಗೆ ಪತಿ ಹೇ ಗತಿ ಎಂದು ನೀನು ಹೇಳಿದ ನುಡಿಯು ಹಿತವಾಗಿದೆ ಆದರೆ ಸದ್ಭಕ್ತನಿಗೆ ಮುಕ್ತಿಯನ್ನು ಕೊಡಲು ಸದ್ಗುರುವೇ ಗತಿ ಮಾತಾ ಪಿತೃಗಳಿಗೆ ಮೋಕ್ಷವನ್ನು ಕೊಡಲು ಸ್ವಾತಂತ್ರ್ಯನೇ ಗತಿ ಆಚಾರ ವಿಚಾರ ದಯ ದಾಕ್ಷಿಣ್ಯಗಳಿಲ್ಲದೆ ವರ್ತಿಸುವ ಕ್ರೂರ ಮೃಗಗಳಿಗೆ ಕಾಂತಾರವೇ ಗತಿ ಎಂದು ಹೇಳುವುದು ವೇದಶ್ರುತಿ ಇದೇ ರೀತಿ ನಮ್ಮ ತಂದೆಯ ಸ್ವರ್ಗವಾಸಿಯಾದಿಂದಿನಿಂದ ಇಂದಿನವರೆಗೂ ಅಣ್ಣನೇ ಗತಿ ಎಂದು ನಂಬಿ ಆತನ ಆಜ್ಞೆಗೆ ಬದ್ಧನಾಗಿ ಇದ್ದ ನನ್ನ ಎದ್ದು ಬಂದು
ಈ ದುರ್ಬುದ್ಧಿಯುಳ್ಳ ದುಶ್ಯಾಸನದಿಂದ ಸೆರೆಯಂಬಿಡಿಸೆಂದು ಕೇಳುವೆಯಾ ದ್ರೌಪದಿ? ಪ್ರಾಣಪತಿ, ತಂದೆಯ ಸಮಾನನಾದ ಅಣ್ಣನ ಆಜ್ಞೆಯನ್ನು ಮೀರಿ ನಡೆದರೆ ಪರಲೋಕದಲ್ಲಿ ದುರ್ಗತಿ ತಪ್ಪದೆಂದು ಸಾರಿ ಹೇಳುವ ಸುದು ನಿನಗೇನು ತಿಳಿಯದೇ ಹೇಗೆ? ದ್ರೌಪದಿ, ನನ್ನನ್ನೇಕೆ ನಿಂದಿಸುತ್ತಿ? ಇದಕ್ಕೆಲ್ಲ ಕಾರಣ ಈ ಧರ್ಮಜನೇ ಗತಿ.